ನನಗೆ ಬೇಲ್ ಕ್ಯಾನ್ಸಲೇಷನ್ ಆಗಿದ್ದರಿಂದ ಸಹಜವಾಗಿ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗ್ಬಿಡೋದು, ಜೊತೆಗೆ ಸಾಮಾನ್ಯ ವರ್ಗದ ಜನರಿಗೆ ಅನ್ಯಾಯ ಆಗ್ಬಿಡೋದು, ಸಾರ್ವಜನಿಕರಿಗೆ ಯಾವುದೋ ಕೆಲಸಗಳಿದ್ದರೂ ಕೂಡ ಆಮೇಲೆ ರಸ್ತೆಗಳಾಗಲಿ, ಯಾಕಂದರೆ ಈಗ ಮಳೆ ಸ್ಟಾರ್ಟ್ ಆಗೈತಿ, ಸಾಕಷ್ಟು ಕಡೆ ಫ್ಲಡ್ಡಿಂಗ್ ಆಗಿರ್ತಾವೆ, ಮನೆಗಳ ಹಾನಿ ಆಗ್ತಿರ್ತಾವೆ. ಇಂಥದ್ದು ಟೈಮಲ್ಲಿ ಎಲ್ಲರೂ ಜವಾಬ್ದಾರಿ ವಹಿಸಿ ಯಾರು ತಮ್ಮ ಸಾಕಷ್ಟು ಅನುದಾನ ಅಂತರೂ ಸಾಕಷ್ಟು ನಮಗೆ ಈ ಸಲ ತಂದು ಕೊಟ್ಟೇನೆ ಅನುದಾನ. ಎಲ್ಲ ರಸ್ತೆಗಳಾಗಲಿ ಎಲ್ಲ ಕೆಲಸಗಳು ನಡೆದಾವೆಲ್ಲ. ಬಟ್ ಯಾವ ಕೆಲಸಕ್ಕೆ ತೊಂದರೆ ಆಗದಂಗೆ ಎಲ್ಲ ಅಧಿಕಾರಿಗಳು ಜವಾಬ್ದಾರಿ ನಿಗಾ ವಹಿಸ್ರಿ ಅಂತೇಳಿ ಅದಕ್ಕೆ ಒಂದು ಮೀಟಿಂಗ್ ಕರೆ ಎಲ್ಲ ಅಧಿಕಾರಿಗಳು ಹೇಳಿದ್ರು. ಏನು ಆತಂಕ ಪಡೋದು ನೋಡ್ರಿ, ಕೋರ್ಟ್ ಐತಿ, ನ್ಯಾಯಾಲಯದ ಮ್ಯಾಗ ನಮಗೆ ಗೌರವ ಐತಿ. ನ್ಯಾಯಾಲಯ ಕೊಟ್ಟಂಥ ತೀರ್ಪಿಗೆ ಯಾವತ್ತೂ ನಾವು ಬದ್ಧಾಗಬೇಕಾಗತ್ತೆ. ಯಾಕಂದ್ರೆ ಕ್ಷೇತ್ರದ ಜನರಿಗಂತರೂ ಯಾವುದೂ ತೊಂದರೆ ಇಲ್ಲ. ಯಾಕಂದ್ರೆ ನನ್ನ ಮಿಸ್ಸಸ್ ಆಗಲಿ, ಜೊತೆಗೆ ನನ್ನ ಮಗಳಾಗಲಿ, ಅವ್ರು ಸಾಕಷ್ಟು ಜನರನ್ನ ಏನೋ ಕೆಲಸಗಳಿದ್ರು ಕೂಡ ಸ್ಪಂದಿಸಿ ನಮ್ಮ ಪೇಗಳಾಗಲಿ, ನಮ್ಮೆಲ್ಲ ಅಧ್ಯಕ್ಷಗಳಿದಾರ, ನಮ್ಮ ಪಾರ್ಟಿ ಅಧ್ಯಕ್ಷಗಳಿದಾರ, ಅವ್ರು ಕೂಡ ಸಾಕಷ್ಟು ಇದರಿಂದ ಸ್ಪಂದಿಸುವಂಥ ಕೆಲಸ ಅವರೆಲ್ಲ ಮಾಡ್ಯಾರ. ಇವತ್ತೆಲ್ಲ ನಾಳೆ ಗೆದ್ದಾದ್ಮೇಲೆ ಇವತ್ತೆಲ್ಲ ನಾಳೆ ಬರ್ತಾರೋ ಅನ್ನುವಂಥದ್ದು ಹೋಪ್ ಭಾಳಷ್ಟು ಜನರಿಗೆ, ಕ್ಷೇತ್ರದ ಜನರಿಗೆ ಇತ್ತು. ನೋಡಿರಿ, ನಾನಂತರೂ ಜೀವನದಲ್ಲಿ ನನ್ನ ಸಣ್ಣವಿದ್ದಾಗಿದ್ದು ತಾವು ಎಲ್ಲರೂ ನೋಡಿರಿ. ನಾ ಈಗಾಗಲೇ ಇಲೆಕ್ಟಾಗಿ 26 ವರ್ಷ ಆಯ್ತು. 26 ವರ್ಷ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡೀನಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡೀನಿ, ಈ ಸಲ 3 ಬಾರಿ MLA ಕೆಲಸ ಮಾಡೀನಿ. ಯಾವತ್ತೂ ನಾ ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ಅಂತೂ ನನ್ನ ಲೈಫಲ್ಲಿ ಮಾಡಿಲ್ಲ. ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತ ಬಂದ. ಸ್ಟೂಡೆಂಟ್ ಲೈಫಿಂದ ನಾ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತ ಬಂದವ. ರಸ್ತೆಗೆ ಇಳಿದು ಹೋರಾಟ ಮಾಡಿ ಅನ್ಯಾಯದ ವಿರುದ್ಧ. ಬಟ್ ಇವೆಲ್ಲ ಈ ವ್ಯವಸ್ಥೆ ಇದ್ದಂಥ ಟೈಮಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ರಾಜಕಾರಣ ವ್ಯವಸ್ಥೆಯಲ್ಲಿ ಬಂದಿದ್ದನ್ನು ಫೇಸ್ ಮಾಡೋಣ ಅಷ್ಟೇ. ನೋಡಿರಿ, ಇಡೀ ರಾಜ್ಯಕ್ಕೆ ಗುರ್ತೈತೆ, ಅದ್ರ ಬಗ್ಗೆ ವಾಪಸ್ ಮಾತಾಡಿದ್ರೂ ಅರ್ತಿಲ್ಲ. ಎಲ್ಲ ನಮ್ಮ ಪಕ್ಷದ ನಾಯಕರಷ್ಟು ನನ್ನ ಜೊತೆ ಅದಾರೆ. ಪಕ್ಷದ ಬಗ್ಗೆ ಎಲ್ಲ ನಮ್ಮ CM ಅವರಾಗಲಿ, DCM ಅವರಾಗಲಿ, ಎಲ್ಲರೂ ನಮ್ಮ ಪಕ್ಷದ ಶಾಸಕರಾಗಲಿ ಸಾಕಷ್ಟು ನನ್ನ ಜೊತೆ ಅದಾರೆ. ಎಲ್ಲರೂ ನನಗೆ ಕ್ಷೇತ್ರದ ಜನ ಸುತ್ತ ಸಂಪೂರ್ಣವಾಗಿ ನನ್ನ ಜೊತೆ ಅದಾರೆ ಎಲ್ಲರೂ. ಯಾವುದು ಇನ್ನು ಕೆಲವು ದಿನದಿಂದ ಮುಗಿಬೋದು ಕೇಸು. ಮುಗಿದ ನಂತರ ನೋಡೋಣ. ಯಾರು ಭಾಳ ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಟಾರ್ಗೆಟ್ ಇಟ್ಟಿದ್ದೆ. ಯಾರು ಭಾಳ ಸ್ಟ್ರಾಂಗ್ ಇರ್ತಾರೆ ನಮಗೆ ಜಾಸ್ತಿ ಎನಿಮಿಗಳು ಇದ್ದೇ ಇರ್ತಾರೆ. ಯಾರು ಮೀಡಿಯಮ್ ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಕಮ್ಮಿ ವೈರಿಗಳು ಇರ್ತಾರೆ. ಅವ್ರು ಏನೂ ಇಲ್ಲ ಅಂದಾಗ ಅವ್ರ ವೈರಿಗಳು ಇರೋಂಗಿಲ್ಲ. ಸಹಜವಾಗಿ ನಾವು ಧೈರ್ಯದಿಂದ ಕೆಲಸ ಮಾಡುವಂಥ ಟೈಮಲ್ಲಿ ಇವೆಲ್ಲ ವ್ಯವಸ್ಥೆಯಲ್ಲಿ ಸಹಜವಾಗಿ ಬರುವ ಇವೆಲ್ಲ ನಾವು ನಮ್ಮ ಕೆಲಸ ಮಾಡ್ತಿರೋದು ಅಷ್ಟೇ. ನಾ ಫ್ರೈಡೇ ಹಜಾರಕ್ಕೆ ಅಲ್ಲ, ಈಗ ಅಪೀಲ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ನಮ್ಮ ವಿಟ್ನೆಸ್ಗಳು ಮುಗಿಲಿ ನೋಡೋಣ. ವಿಟ್ನೆಸ್ ಮುಗಿದ ನಂತರ ಅಪ್ಲೈ ಮಾಡ್ಕೊತೀವಿ. ದೇವ್ರ ಮ್ಯಾಗ ಭರೋಸೆ ಇಟ್ಟೀನಿ. ಅನ್ಯಾಯ ನಾವು ಮಾಡಿದರೆ ಅನ್ಯಾಯ ಇರಲಿಲ್ಲ, ಅದು ಏನಿಲ್ಲ ಅಂತ ನನಗೆ ದೇವ್ರ ಮ್ಯಾಗ ಭರವಸೆ ಇಟ್ಟೀನಿ. ದೇವ್ರು ನನಗೆ ಆಶೀರ್ವಾದ ಮಾಡ್ತಾರೆ. ನೀವು ರಿಸರ್ಚ್ ಎಲ್ಲ ನನ್ನ ಮಿಸ್ಸಸ್ ಇರ್ತಾಳೆ, ನನ್ನ ಮಗಳು ಇರ್ತಾಳೆ, ಇಬ್ಬರು ಮಾಡ್ತಿರ್ತಾರೆ. ಯಾವುದೋ ಜನರ ಕೆಲಸ ಬಂದರೂ ಕೂಡ ಇಬ್ಬರು ಸ್ಪಂದಿಸ್ತಿರ್ತಾರೆ. ಯಾವತ್ತೂ ನಾವು ಜನರನ್ನ ನನ್ನ ಮನೆ ಬಾಗಿಲವರೆಗೂ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂಥ ಟೈಮಲ್ಲಿ ಇವತ್ತು ನಾವು ಅದನ್ನ ಒದಗಿಸುವಂಥ ಕೆಲಸ ಮಾಡತ್ತೀವಿ. ಯಾಕಂದ್ರೆ ಒಂದು ಪಕ್ಷದ ಇಬ್ಬರು ಮುಖಂಡರುಗಳದಾರ, ಇಬ್ಬರು ಪಕ್ಷದ ಅಧ್ಯಕ್ಷರು, ಅವ್ರು ಕೂಡ ಸಂಪೂರ್ಣವಾಗಿ ಜನರ ಕೆಲಸ ಮಾಡ್ತಿರ್ತಾರೆ. ಅವ್ರು ಕೂಡ ಇರ್ಬೋದು, ಏನು ಮಾಡೋಕ್ಕಾಗುತ್ತೆ. ನಮ್ಮ ಹೋರಾಟ ನಾವು ಮಾಡೋದಷ್ಟೇ. ಈಗ ನ್ಯಾಯಾಲಯದ ಹೋರಾಟ ಮಾಡಬೇಕು, ನಾವು ಹೋರಾಟ ಮಾಡ್ತೀವಿ. ನಾ ಹೇಳಿದ್ನಲ್ಲ, ಯಾರು ಭಾಳ ಪವರ್ಫುಲ್ ಇರ್ತಾರೆ ನಮಗೆ ಎನ್ಮಿಸು ಭಾಳ ಇರ್ತಾರೆ ಅನ್ನುವಂಥದ್ದು ಸಹಜ. ಅದು ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸಹಜ. ಬಟ್ ನಮ್ಮ ಹೋರಾಟ ನಾವು ಮಾಡ್ತೀವಿ. ಕ್ಷೇತ್ರ ಜನರಿಗೆ ಯಾರೂ ಆತಂಕ ಪಡುವಂಥ ಯಾವುದೂ ಅಗತ್ಯತೆ ಇಲ್ಲ. ಯಾಕಂದ್ರೆ ಕ್ಷೇತ್ರದ ಕೆಲಸ ಆಗಲಿ ಯಾವುದೂ ಕುಂಠಿತಗೊಳ್ಳೋದಾಗ ನಾನು ನೋಡ್ತೀನಿ. ಯಾವುದೋ ಅನುದಾನ ಆಗಲಿ ನಮ್ಮ ಸರ್ಕಾರ ಐತಿ, ಸಾಕಷ್ಟು ಅನುದಾನ ಕೊಡುವಂಥದ್ದಾಗಲಿ, ಜನರಿಗೆ ಏನು ಅವಶ್ಯಕತೆ ಇದ್ದಂಥ ಮೂಲಭೂತ ಸೌಕರ್ಯಗಳಾಗಲಿ, ಅವ್ರ ವೈಯಕ್ತಿಕ ಕೆಲಸಗಳಾಗಲಿ ಯಾವಕ್ಕೂ ತೊಂದರೆ ಆಗೋದಂಗೆ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ. ಸಮಾವೇಶ ಇಲ್ಲ, ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳಾಗಲಿ, ನಮ್ಮ ಕ್ಷೇತ್ರದ ಜನರನ್ನಾಗಲಿ ನಾಳೆ ಬೆಟ್ಟಾಕೀನಿ. ಬೆಟ್ಟಾಗಿ ನಾಳೆ ಹೋಗ್ತೀನಿ ಸಾಯಂಕಾಲ ಬೆಂಗಳೂರು. ಏನು ಪಕ್ಷ ಏನು ತೀರ್ಮಾನ ತಗೊಳ್ತ ನೋಡೋಣ ಅವಾಗ. ಯಾಕಂದ್ರೆ ನಾನು 22 ವರ್ಷದಿಂದ MLA ಆಗೀನಿ.
ಬಟ್ ನನಗೂ ಆ ಸೀನಿಯರಿಟಿ ಐತಿ. ಲಾಸ್ಟ್ ಟೈಮ್ ಕೂಡ ನಾನು ಮಂತ್ರಿ ಆಗಿದ್ದೆ. ನೋಡ್ರಿ ಇವಾಗ ಏನಾಗುತ್ತೆ, ಕೋರ್ಟಿನ ವಿಚಾರ ಏನಾಗುತ್ತೆ ನೋಡ್ಕೊಂಡು ನಾನು ಅದಕ್ಕೆ ಇದು ಕೊಡ್ತೇನೆ. ಆಗ್ಬೋದು, ಯಾಕೆ ನಾನು ಇದ್ರೆ ಆಗ್ಬೇಕಂತೇನಿಲ್ಲ. ಪಕ್ಷ ಏನು ತೀರ್ಮಾನ ತೊಗೊಳ್ತು ಅದಕ್ಕೆಲ್ಲ ನಾವು ಬದ್ಧವಾಗಿತ್ತು. ಯಾಕಂದ್ರೆ ಇನ್ನೂ ಸಾಕಷ್ಟು ಜನ ಈಗ ನಿಮ್ಮಂಗೆ ಬಹಳಷ್ಟು ಜನನು ಸೀನಿಯರ್ ಇದ್ದವ್ರು ಇದ್ದಾರೆ, ಅವ್ರಿಗೂ ಅವಕಾಶಗಳು ಬೇಕಂತ. ಸರ್ ಎಲ್ಲರೂ ಕೇಳೋರಲ್ಲ ಸಹಜ, ಎಲ್ಲರಿಗೂ ಆಕಾಂಕ್ಷಿಗಳು ಇರೋರೆ. ಬಟ್ ಯಾರಿಗೆ ಕೇಳಬೇಡ ಅಂತ ಅನ್ನೋಕ್ಕೂ ಹಂಗಲ್ಲ. ಪಕ್ಷ ಏನು ಡಿಸಿಷನ್ ತೊಗೊಂತದೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಾಗುತ್ತೆ. CM ಮತ್ತು DCM ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ಸೊ ಅಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಕೂಡ ಆಗುವಂಥ ಸಾಧ್ಯತೆ. ಸಂಪುಟ ಪುನರ್ರಚನೆ ಸಲುವಾಗಿ ಏನು ಕರೆದಿಲ್ಲ ಅವ್ರನ್ನ. ಬೇರೆ ಬೇರೆ ವಿಚಾರಗಳು, ರಾಜ್ಯದಾಗ ಹಲವಾರು ವಿಚಾರಗಳ ಬಗ್ಗೆ ಕರೆದಾರೆ. ಯಾರನ್ನ ನೋಡ್ರಿ, ಅದು ಆ್ಯಕ್ಚುಲಿ ಸೇಫ್ಟಿ ಮೆಜರ್ ವಹಿಸಬೇಕಿತ್ತು. ಭಾಳ ಆತದಲ್ಲಿ ಕಾರ್ಯಕ್ರಮ ನಿಯೋಜಿಸಿದರು. ಬಟ್ ಏನಾಗಿದೆ ಪರಿಸ್ಥಿತಿ, ಅವತ್ತು ಯಾರೂ ಎಕ್ಸ್ಪೆಕ್ಟ್ ಮಾಡಲಷ್ಟು ಜನ ಅವತ್ತು ಅಲ್ಲಿ ಕೂಡಿದ್ದು ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಲೆವೆಲ್ ಜನ ಕೂಡ್ತಾರಂತೇಳಿ. ಇವರು ವಿಚಾರ ಮಾಡಿದ್ದಕ್ಕಿಂತ ಒಂದು 10-15 ಅಲ್ಲ 20% ಜಾಸ್ತಿ ಕೂಡಿದೆ. ಅಷ್ಟು ಲಕ್ಷಾಂತರ ಮಂದಿ ಕೂಡಿದಾಗ ಅದರ ಕೆಪಾಸಿಟಿ ಇರೋದು ಅರೌಂಡ್ 35,000. ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂಡಿದಂಥ ಟೈಮಲ್ಲಿ ನಾವತ್ತಾಗಿದ್ದಂತೂ ತಪ್ಪೇ, ಅದ್ರಾಗೇನು ಪ್ರಶ್ನೆನೇ ಇಲ್ಲ. ಬಟ್ ಅದಕ್ಕೆ ಪ್ರಿಕಾಷನ್ ವಹಿಸಬೇಕಿತ್ತು. ಇಂತಿಂತ ಅಥವಾ ಇಷ್ಟು ಜನ ಕೂಡ್ಬೋದು ಅನ್ನೋಂಥದ್ದು ಏನಾರು ಮೊದಲು ಅವ್ರು ಒಂದು ಸ್ವಲ್ಪ ತೊಗೋಬೇಕು ಅಂತ. ಅದು ತಪ್ಪಾಗೈತಿ, ಅದರಿಂದ ಏನು ಮಾಡೋಕ್ಕಾಗಲಿ, ಈಗ ನಡೆದು ಹೋಗ್ಬಿಟ್ಟೈತೆ ಘಟನೆ. ಬಟ್ ಅದು ಪರಿಹಾರ ಆಗಕ್ಕೆ ಅವ್ರ ಫ್ಯಾಮ್ಲಿಗೆ ಏನು ಇದನ್ನು ಸಾಂತ್ವನ ಹೇಳುವಂಥದ್ದಾಗಲಿ ಆಗಬೇಕು. ಯಾಕೆ ಇಷ್ಟೆಲ್ಲ ಗದ್ದಲ ಕೂಡಿದಂಥ ಒಂದಿಷ್ಟು ಕೆಲವೊಂದು ನಾವು ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ನೋಡಿದಂಥ ಟೈಮಲ್ಲಿ ಚಿಕ್ಕ ಮಕ್ಕಳನ್ನೂ ತೊಗೊಂಬಂದುಬಿಟ್ರಲ್ಲಿ. ಅಂಥವೆಲ್ಲ ಇಂಥ ಕ್ರೌಡ್ ಇದ್ದಂಥ ಟೈಮಲ್ಲಿ ಅವರು ಪ್ರಿಕಾಷನ್ಸ್ ತೊಗೋಬೇಕಿದ್ದ ಜನ ಭಾಳ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಬಂದುಬಿಟ್ಟಾರ. ಅದರಿಂದ ತಪ್ಪಾಗೈತಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.